ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ಇಲ್ಲಿ ಒಬ್ರಿದ್ದಾರೆ, ತೆಂಗಿನಕಾಯಿ ಸುಲಿತಾ ಇದ್ದಾರೆ ಇವರು. ಇವ್ರ ಜೊತೆಗೆ ಮಾತಾಡೋಣ. ನಮಸ್ಕಾರ, ನಿಮ್ಮ ಹೆಸರೇನು? ರಾಚಪ್ಪಾಜಿ ಅಂತ. ರಾಚಪ್ಪಾಜಿ, ಎಷ್ಟು ವರ್ಷ ಆಯ್ತು ಮಾಡ್ತಾ ಇರೋದು? ಸರ್ ಒಂದು 25 ವರ್ಷದಿಂದ, ಈಗ 60 ವಯಸ್ಸು ನಾನು. ಬಾಬಾ, ಅಂದ್ರೆ ಮೊದಲಿಂದ ಇದೇ ಕೆಲಸ ನಿಮ್ಗೆ ಗೊತ್ತಾ ಅಥವಾ ಬೇರೆ ಏನೋ ಮಾಡ್ತೀರಾ? ಸೊ ತೆಂಗಿನಕಾಯಿ ಎಲ್ಲೆಲ್ಲಿ ಮಾಡ್ತಿರ್ತಾರೆ ಅಲ್ಲೆಲ್ಲಿ ನೀವು ಬೇಕಾದ್ರೆ ಕರೆದ್ರೆ ಹೋಗ್ತೀರಾ? ಕರೆದೇ ಹೋಯ್ತು. ಈಗ ಮನೆ ಹತ್ರನೇ ಇಲ್ಲಿ ಕರೆದಿದ್ದಕ್ಕೆ ಇಷ್ಟೆಲ್ಲ ರಾಶಿ ತೆಂಗಿನಕಾಯಿಗಳಿದಾವೆ. ಸೊ ಬೆಳಿಗ್ಗೆಯಿಂದ ಮಾಡ್ತಾ ಇದ್ದೀರಿ ಕೆಲಸನ? ಇದು ಒಂದೇ ಗೊತ್ತಾ ನಿಮ್ ಕಸು, ಬೇರೆ ಗೊತ್ತಿಲ್ಲ? ಇಲ್ಲೇ ಎಳ್ನೀರು ಮಾಡ್ತಿದ್ದೆ ಸರ್, ಮರ ಹತ್ತಿ. ಮೊದಲು ಮಾಡ್ತಿದ್ರಾ? ಮರ ಹತ್ತಿದ್ದೀರಾ? ಮರ ಹತ್ತಿದೆ. ಇವಾಗ ಡಾಕ್ಟ್ರು ಬೇಡ ಅನ್ಬಿಟ್ರು. ಅಷ್ಟು ಎತ್ತರ ಮರ ಹತ್ತಿ ನೀವು ಎಲ್ಲ ಕಾಯಿ ಇಳಿಸ್ತಿದ್ರಿ? ಸತ್ತೆ ಹಾಕ್ಬಿಟ್ಟು ಅದೇ ಎಲ್ಲ ಕಾಯಿಗಳನ್ನ ಇಳಿಸ್ತಿದ್ರಿ ಒಟ್ಟ ಮೇಲಿಂದ? ಅದ್ರ ಮೇಲೆ ಸತ್ತೆ ಹಾಕ್ಬಿಟ್ಟು ಅದು ಸತ್ತೆ ಮೇಲೆ ಹಾಕಿವ್. ಮೇಲಿಂದ ಹಾಕೋದು ಬಗೆದು ಅದು ಗೊತ್ತಿರ್ಬೇಕಲ್ಲ? ಒಂದೊಂದ್ರಂಗೆ ಅಲ್ಲ, ಮೇಲೆ ಹತ್ತು ಗೊತ್ತಿರ್ಬೇಕಲ್ಲ? ಗೊತ್ತಿತ್ತು. ಏನ್ ಇದೇ ಕೆಲಸನೇ ಮಾಡ್ತಿರಲ್ಲ, ಬೇರೆ ಕೆಲಸ ನೀವು ಯಾಕೆ ಮಾಡ್ತಾ ಇಲ್ಲ? ಗಾರ ಕೆಲಸ ಅದು ಮಾಡ್ದೆ, ಕೈ ಎಲ್ಲ ಒಪ್ಪಳ ಬಂದು ಅದು ಮನೆ ಕಟ್ಟೋದೆಲ್ಲ ಅದು ಮಾಡ್ದೆ ಸರ್. ಕೈ ಏನ್ ಗೊತ್ತು ನಿಮ್ಗೆ ಅದ್ರಲ್ಲಿ? ಮನೆ ಕಟ್ಟೋದೆಲ್ಲ ಗೊತ್ತಾ? ಇಲ್ಲ ಸರ್, ಅದು ಗೊತ್ತಿಲ್ಲ. ಸಹಾಯಕರಾಗಿ ಕೆಲಸ ಮಾಡೋದು, ಅವ್ರು ಹೆಲ್ಪ್ ಮಾಡೋದು. ಕರೆಕ್ಟ್. ಯಾವ ಊರು ನಿಮ್ದು ಮೇನ್? ಸರ್ ಇದು ಅಶೋಕ್ಪುರಂ. ಅಶೋಕ್ಪುರಂನ? ಮೊದ್ಲು ಯಾವ ಊರು ನಿಮ್ದು? ಅದೇ ಸ್ವಂತ ಅವರು ಹುಟ್ಟದ ಊರಲ್ಲ. ಅದೇನಾ? ಕೃಷಿ ಮಾಡ್ತಿದ್ರ ಮೊದ್ಲು? ಭೂಮಿ ಕೆಲಸ ಮಾಡ್ತಿದ್ರ, ಜಮೀನ್ ಕೆಲಸ? ಸರ್ ಇಲ್ಲಿ ಕನಕಗಿರಿ ಮೊದ್ಲು ಇತ್ತ ನಿಮ್ದು? ಇಲ್ಲೇ. ಇವಾಗ ಒಂದ್ 5-6 ವರ್ಷದಲ್ಲಿ ಕೊಟ್ಬಿಟ್ರ? ನಾಲ್ಕು ಮಾರ್ಬಿಟ್ರಿ? ನಿಮ್ ಜಾಗ ಇತ್ತು? ಸ್ವಂತ ಜಾಗ. ಯಾಕೆ ಮಾರಿದ್ರಿ? ಏನ್ ಕಾರಣ ಇತ್ತು? ಅಣ್ಣ ತಂದಿರು ಹೆಣ್ಮಕ್ಳು ಕೈಗೆ ಬಂದು ಅವ್ರ ಮದುವೆ ಮಾಡಿ ಆಚೆ ಕಳಿಸಿ. ಹೌದಾ? ಗಣದಿರ ಮನೆಗೆ. ಓಹೋ, ಮದುವೆ ಖರ್ಚು ಅಂತೆಲ್ಲ ಸರಿದೂಗ್ಸಕ್ಕೆ ಕೆಲಸ ಮಾರ್ಬೇಕಾಯ್ತು. ಮಾಡಬೇಕಾಯ್ತು. ಅಂಬೇಡ್ಕರ್ ಕ್ಷೇತ್ರ ವಂಶ ಕಲ್ಯಾಣ ಮಂಟಪದಲ್ಲಿ ಮಾಡಿದೆ. ಹೌದಾ? ಇದನ್ನ ಕಾಯಿ ಸುಲಿಬೇಕಂದ್ರೆ ಏನೇನ್ ಬೇಕು ನಿಮಗೆ? ಒಂದು ಹಾರಿ ಅಷ್ಟೇ ಸಾಕ? ಇದೇ ಸಾಕು ಸರ್. ಬೇರೆ ಇದ್ರೊಳಗೆಲ್ಲ ಕೆಲಸ ಏನೋ ಮಷಿನ್ ಟೈಪ್ ಇರ್ತವೆ, ನಿಮಗಾಗಲ್ಲ? ಎಡಿತೀನಿ ಮಚ್ಚಲ್ಲಿ ಎಡಿದ್ರೆ ಒಂದು 10 ಅಡಿ 10-15 ಅಡಿಬೋದು. ಏನ್ ಈಗ ಜಾಗರೂಕತೆ ಬಹಳ ಹುಷಾರಾಗಿರ್ಬೇಕಂದ್ರೆ ಹೆಂಗ್ ಮಾಡ್ಬೇಕು? ಹುಷಾರಾಗಿದ್ರೆ ಕೈಗೆ ಹಿಂಗ ಸ್ಲಿಪ್ ಆಗಲ್ಲ. ಈ ಕೆಳಗಡೆ ಗಟ್ಟಿಯಾಗಿ ಹಾಕ್ಬೇಕು, ಮಣ್ಣಿನ ನೆಲದಲ್ಲಿ ಹಾಕ್ಬೇಕು. ಮಣ್ಣಿನ ನೆಲದಲ್ಲಿ ಮಾತ್ರ ಅದು ನಿಂತ್ಕೋಬೇಕು ಕರೆಕ್ಟ್ ಆಗಿ. ಅಂದ್ರೆ ಆ ಕಡೆನೂ ಚೂಪ್ ಇರುತ್ತಾ? ಆ ಕಡೆ ಚೂಪ್ ಅದ, ಅದಕ್ಕೆ ನಿಂತಿರೋದೇ. ಪರವಾಗಿಲ್ಲ, ನೀವೆಲ್ಲ ಈ ತರ ಕೆಲಸ ನಿಮ್ಗೆ ಬಹಳ ಚೆನ್ನಾಗಿ ಗೊತ್ತು, ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೀರಿ. ಈಗ ಸುಮಾರು 1000 ಕಾಯಿಗಳನ್ನು ಸುಲ್ ಬಿಟ್ಟಿದ್ದೀರಿ. 500 ಎಡ್ದಿದ್ದೀನಿ ಸರ್. ಎಲ್ಲ ಎಡ್ದ್ರೆ 600 ಆಯ್ತು. ಕೂಲಿ ಕೆಲಸಕ್ಕೆ ಬರ್ತೀರಾ? ನಿಮ್ಗೆ ಕರಿತಾರೆ, ನೀವೇ ಬರ್ಬೇಕು ಅಂತ, ರಾಜಪ್ಪ ಬರ್ಬೇಕು ಅಂತ ಹೇಳ್ತಾರೆ. ಸಾಂತಲ ಟ್ಯಾಕ್ಸ್ ಹತ್ರ ಒಬ್ರು ಅವ್ರೆ, ಅಲ್ಲಿ ಒಂದ್ 2 ಹತ್ರ ಹಿಡಿತೀನಿ. ಊರು ಮಾಮೂಲಿ. ಓಕೆ. ಅಲ್ಲಿ ಒಬ್ರು ಅವ್ರೆ. ಒಟ್ಟಾರೆ ಯಾರ್ಯಾರು ಕರೀತಾರೆ ಸರ್? ಅಹಂಕಾರ ಗಿಂಕಾರ. ನಿಮ್ ಮನೆ ಹತ್ರ ಅವರೇ ಬಂದು ನಿಮ್ಮನ್ನ ಅವರೇ ಮನೆ ತೋರಿಸಿದೀನಿ, ಬರ್ತಾರೆ. ಅವರೇ ಕರ್ಕ ಬಂದು ಇವತ್ತು ನೀನೇ ಬಾಪ, ನನ್ಗೆ ಸ್ವಲ್ಪ ಕೆಲಸ ಟೈಮ್ ಪೀಪ್ ಮಾಡ್ಬೇಕು ಅಂದ್ರು. ನಾನೇ ಬಂದೆ. ನೀವೇ ಬಂದ್ಬಿಟ್ರಾ? ನಡ್ಕೊಂಡ್ ಬಂದ್ಬಿಡ್ತೀರಾ? ನಡ್ಕೊಂಡೆ. ಸಿಲ್ ಫ್ಯಾಕ್ಟ್ರಿ ಇಲ್ವೇ? ಸಿಲ್ ಫ್ಯಾಕ್ಟ್ರಿ ಸರ್ಕಲ್ ಸ್ವಲ್ಪ ಮೇಲೆ ಮುಂದೆನಾ? ಮನೇಲಿ ಎಷ್ಟು ಜನ ಇದೀರಿ ಸರ್? 5 ಜನ ಇದೀವಿ. ನನ್ನ ಅಳಿಯ. ಮಕ್ಳು ಏನ್ ಮಾಡ್ತಾರೆ ಸರ್? ಮಕ್ಕಳು ಇಲ್ಲಿ ಹೊರಂಪೇಟೆ ಕ್ಷೇತ್ರ ಬಟ್ಟೆ ಅಂಗಡಿಗೆ ಹೋಯ್ತಾರೆ ಸರ್. ಹೌದಾ? ಓಹೋ, ಅವರು ಕೆಲಸ ಮಾಡ್ತಾರೆ. ಅವ್ರವ್ರ ಗಂಡದಿರ್ ಮೇಲೆ ಅವ್ರ ಇರ್ಬೇಕಾದದು. ಎಷ್ಟು ಜನ? ಇಬ್ರೇ. ಪರವಾಗಿಲ್ಲ. ಈಗ ಏನ್ ಜೀವನ ಕಷ್ಟ ಅಂತ ಅನ್ಸುತ್ತೆ. ಮುಂದೆ ಏನಾರ ಈಗ ಈ ಕೆಲಸ ಆದ್ಮೇಲೆ ಈಗ ವಯಸ್ಸಾಗ್ತಾ ಹೋಗ್ತದೆ, ಶಕ್ತಿ ಬೇಕು ನಿಮ್ಗೆ. ಏನ್ ಮಾಡ್ತೀರಾ ಮುಂದೆ? ಸರ್ ಈಗ 1000 ಹಿಡಿತೀನಿ ಕಳಿ, 500 ಹಿಡಿನಾರ ಹಂಗೆ. ನೀವು ವಯಸ್ಸಾದ್ರೂ ನೀವು ಕೆಲಸ ಮಾಡ್ತೀರಾ ನಂಗೆ ಸರ್? ಎಲ್ಲ ಮಾಡಿರೋದಕ್ಕೆ ಸ್ವಲ್ಪ ಗಟ್ಟಿ ಮುಟ್ಟಿಯಾಗಿದ್ದೀನಿ ನಾನು. ಓ, ಹಿಂಗೆ ಇದು ಪಾಯಿಂಟ್. ಈ ತರ ಕೆಲಸ ಮಾಡ್ತಾ ಇರ್ಬೇಕು ಮನುಷ್ಯ. ಅವತ್ತು ಬೆವರು ಹರಿಸಬೇಕು, ಬೆವ್ರು ಸುರಿಸ್ಬೇಕು. ಬೆವರು ಎಷ್ಟು ಸುರಿಸ್ತೀವಿ ಅಷ್ಟು ಆರೋಗ್ಯ ಚೆನ್ನಾಗಿರುತ್ತೆ. ಸರಿ, ನೀವು ಆರೋಗ್ಯ ಗಟ್ಟಿಮುಟ್ಟಾಗಿದ್ದೀರಿ ತುಂಬಾ. ಇರ್ಲಿ, ಇದೇ ರೀತಿ ಕೆಲಸ ಮಾಡಿ. ಸರ್ ಅವಾಗ 6 ಆಣಿ 3 ಆಣಿ ಒಂದ್ ಕುರಿ. ಅವಾಗ ನಮ್ ತಂದೆ ನಮ್ ತಾತ 3 ರೂಪಾಯಿಗೆ ಒಂದ್ ಕುರಿ ತರಾರಂತೆ ಸಂತೆಯಿಂದ. ಅವಾಗೆಲ್ಲ ಸ್ವಲ್ಪ ನಮ್ಮ ಸಾಕವ್ರೆ, ಅದರಿಂದ ಗಟ್ಟಿಯಾಗಿ. ಹಂಗೆ ಆ ತರ ಒಂದು ಆಹಾರ, ಒಳ್ಳೆ ಆಹಾರ ತಗೊಂಡು ತಿಂದಿದ್ದೀರಿ ನೀವು ಅಲ್ವಾ? ಫ್ಯಾಕ್ಟ್ರಿಗೆ ಹೋಯ್ತಿದೆ ಸರ್. ಇದು ಒಂದೇ ಕೆಲಸ ಮಾಡ್ತೀರಿ, ಮತ್ತೆ ಬೇರೆ ಏನ್ ಕೆಲಸ ಮಾಡಲ್ಲ? ಫ್ಯಾಕ್ಟ್ರಿಗೆ ಹೋಯ್ತಿದೆ. ಮೊದ್ಲು ಹೋಗ್ತಿದ್ರಾ? ರೈಸ್ ಮಿಲ್ಗೆ ಹೋಯ್ತಿದೆ. ಮತ್ತೆ ಇಲ್ಲಿ ಪಾಳ್ಯ ಹತ್ರ ಅಲ್ಲಿ ಏನ್ ಕೆಲಸ ಮಾಡ್ತಿದ್ರಿ ಸರ್? ಅಲ್ಲಿ ದನಿಗೆ ಇಂಡಿ ಬೂಸ ತಯಾರು ಮಾಡ್ತಿದ್ರು. ಈಗ ಅದು ಕರೆದ್ರು ಸಾವುಕಾರರು, ಇನ್ಕಲ್ ಹತ್ರ ಹೊಂಟೈತಿ. ಹೌದಾ? ದೂರ ಆಗತ್ತದು? ದೂರ ಆಗೈತಿ. ಬಸ್ ಕ್ಯಾಚ್ ಮಾಡ್ಕೊ ಫಸ್ಟ್ ಶಿಫ್ಟ್ 6 ಗಂಟೆಗೆ ಹೋಗ್ಬೇಕು. ನಾವು 5 ದಿನಾಲು ನೀವು ಈ ಕೆಲಸ ಇದ್ರೇನೆ ನಿಮ್ಗೆ ಅನುಕೂಲ. ಯಾಕಂದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತಿದ್ದು. ಇನ್ನು ಬೇರೆ ಕೆಲಸನೂ ಮಾಡ್ತೀರಿ? ಕರೆದ್ರೆ ಮಾಡ್ತೀರಿ? ಮಾಡ್ತೀವಿ, ಕರೆದಿದ್ರೆ ಹೋಗಲ್ಲ. ಒಟ್ಟು ವಾರದಲ್ಲಿ ಬಹುತೇಕ ಎಲ್ಲ ದಿನಾನು ಕೆಲಸ ಮಾಡ್ತೀರಿ? ವಾರದಲ್ಲೇ 3 ದಿವಸ ಸಿಕ್ಕರ್ ಸಾಕು. ಈ ಕೆಲಸ ಸಿಕ್ಕರ್ ಸಾಕು, ಹಿಂಗೆ ಸಿಗ್ತಾ ಇರ್ಬೇಕು ಅಂತ. ಜಾಸ್ತಿ ದಿವಸ ಬೇಡ ನನ್ಗೆ. ಒಂದ್ ವಾರಕ್ಕೆ 3 ದಿನ ಸಾಕು.
ಪರವಾಗಿಲ್ಲ, ಏನೋ ಒಂದು ದುಡಿಮೆ ಒಂದು ಗೊತ್ತಿದೆ, ಒಂದು ಕಲೆ ಗೊತ್ತಿದೆ ನಿಮ್ಗೆ. ಇದನ್ನ ಮಾಡ್ತಾ ಮಾಡ್ತಾನೆ ಜೀವನ ಸಾಗಿಸ್ತಾ ಇದೀರಲ್ಲ. ಜೀವನ ಸಾಕ್ತಾರೆ ಬಾರಿ ಕಷ್ಟ ಸರ್. ಹೌದೌದು, ದುಡಿಲೇಬೇಕು ಅಂತ. ಇಲ್ಲಿ ಗಂಡ ಎಡ್ತೀರಿ ಮಕ್ಕಳೆಲ್ಲ ಗೆದ್ರು ಜೀವನ ಸಾಕ್ಸಕ್ ಆಗಲ್ಲ ಸರ್. ಅಷ್ಟು ಈಗಿನ ಕಾಲದಲ್ಲಿ ಖರ್ಚು ಜಾಸ್ತಿ. ಖರ್ಚು. ಈ ಕೆಲಸಕ್ಕೆ ಸುಲಿಯಕ್ಕೆ ಮೊದ್ಲು ಎಷ್ಟಿತ್ತು? ಮೊದ್ಲು ಅಯ್ಯೋ 2 ಪೈಸಾ ಸರ್, 2 ಪೈಸಾ 3 ಪೈಸಾ ಅಲ್ವಾ? ಆದ್ರೂ 25 ವರ್ಷದಿಂದ ಈ ಕೆಲಸನೇ ನೀವು ನೆಚ್ಕೊಂಡು ಇದನ್ನೇ ಒಂದು ವೃತ್ತಿ ನಿಮಗ್ ಗೊತ್ತು, ಅದನ್ನೇ ಮಾಡ್ತಾ ಬಂದಿದ್ದೀರಿ. ಆಮೇಲೆ 5 ಪೈಸಾ 5 ಪೈಸಾ, ಆಮೇಲೆ 6 ಪೈಸಾ 7 ಪೈಸಾ ಹಿಂಗೆ ನೋಡ್ತಾ ಬಂದಿದ್ದೀರಿ ಬಿಡಿ. 8 ಪೈಸಾ 10 ಪೈಸಾ ಹಿಂಗೆ 2 ಪೈಸಾ 2 ಪೈಸಾ ಏರ್ಕ ಬಂದಿರೋದು. ನಿಮಗೂ ಕೂಡ ಕೂಲಿ ಏರ್ತಾನೆ ಬಂದಿದೆ. ಜೀವನಕ್ಕೆ ಒಂದು ಆಧಾರ ಇದೆ. ಒಳ್ಳೇದಾಯ್ತು. ನಮಸ್ಕಾರ. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮ ಕೇಳಿದಿರಿ. ಸೈಕಲ್ ಸವಾರಿ ಮಾಡಿ ಪ್ರಸ್ತುತಪಡಿಸಿದವರು ಜಾಂಪಣ್ಣ ಆಶಿಹಾಳ್.